ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಈ ಮಾತು 100% ಸತ್ಯ. ಅವಕಾಶ ಅನ್ನೋದು ಎಲ್ಲ ಟೈಮ್ನಲ್ಲೂ ಸಿಗಲ್ಲ. ಅವಕಾಶಗಳು ಬೇಕು ಅಂದಾಗಲೂ ಹುಡ್ಕೊಂಡು ಬರೋದಿಲ್ಲ. ಅವಕಾಶ ಹುಡ್ಕೊಂಡು ಬಂದಾಗ ಅದನ್ನ ಎರಡೂ ಕೈಯಲ್ಲಿ ಬಾಚಿಕೊಳ್ಳೋನೆ ನಿಜವಾದ ಅದೃಷ್ಟವಂತ. ಆದ್ರೆ ಕೆಲವೊಬ್ಬರ ಪಾಲಿಗೆ ಅವಕಾಶ ಅಂಗಾಲಿನ ಬುಡದಲ್ಲಿದ್ರೂ ಒದ್ದು ಬಿಡ್ತಾರೆ. ಅವಕಾಶವನ್ನೇ ಆಕಾಶದಲ್ಲಿ ತೂರಿ ಬಿಡ್ತಾರೆ. ಅಂಥವರಲ್ಲಿ ಕಾಕ್ರೋಚ್ ಸುಧಿ ಕೂಡ ಒಬ್ರು. ಕಾಕ್ರೋಚ್ ಸುಧಿ ಇವತ್ತು ಸಾಕಷ್ಟು ಸಿನಿಮಾ ಮಾಡಿರಬಹುದು, ಒಳ್ಳೆ ಕಾಸು ಕೂಡ ಮಾಡಿರಬಹುದು. ಆದರೆ ಬಿಗ್ ಬಾಸ್ ಅನ್ನೋ ವೇದಿಕೆ ಸಿಗೋದು ಅಷ್ಟು ಸುಲಭ ಅಲ್ಲ. ಬಿಗ್ ಬಾಸ್ನಲ್ಲಿ ಸಿಗೋ ನೇಮು ಫೇಮು ಯಾವ ಸಿನಿಮಾದಲ್ಲೂ ಸಿಗಲ್ಲ. ಇದು ಬಣ್ಣದ ಲೋಕದಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿರೋ ಸತ್ಯ. ಒಮ್ಮೆ ಬಿಗ್ ಬಾಸ್ಗೆ ಎಂಟ್ರಿ ಆದ್ರೆ ಇಡೀ ಕರ್ನಾಟಕದ ಜನತೆ ನೋಡ್ತಾರೆ. ಸಿನಿಮಾ ನೋಡದವರೆಲ್ಲ ಬಿಗ್ ಬಾಸ್ ವೀಕ್ಷಕರಾಗ್ತಾರೆ. ಇದೇ ಕಾರಣಕ್ಕಾಗಿ ಬಿಗ್ ಬಾಸ್ಗೆ ಬರೋದಕ್ಕೆ ಎಲ್ಲರೂ ಇಷ್ಟಪಡೋದು, ಹಾತೊರೆಯೋದು. ಆದರೆ ಇಂಥ ದೊಡ್ಡ ಅವಕಾಶ ಖಳನಾಯಕ ಕಾಕ್ರೋಚ್ ಸುಧಿಗೂ ಸಿಕ್ಕಿತ್ತು. ಕಾಕ್ರೋಚ್ ಸುಧಿ ಬಿಗ್ ಬಾಸ್ಗೆ ಬರುವಾಗ ಅವರಲ್ಲಿದ್ದ ಗತ್ತು ಗೈರತ್ತು ನೋಡಿ ಮನೆಯವರು ಶೇಕ್ ಆಗಿದ್ರು. ಸುದೀಪ್ ಕೂಡ ಇವರು ಪಕ್ಕ ಬಿಗ್ ಬಾಸ್ ಕಂಟೆಂಟೇ ಅಂದಿದ್ರು. ಅಷ್ಟೇ ಅಲ್ಲ, ಬಿಗ್ ಬಾಸ್ ಸೀಸನ್ 12ರ ಮೊದಲ ಸ್ಪರ್ಧಿಯಾಗಿ ಸುಧಿಯನ್ನ ಬಿಗ್ ಬಾಸ್ ಮನೆಯೊಳಗೆ ಕಳಿಸಿದ್ರು. ಆದ್ರೆ ಸುಧಿ ಬಿಗ್ ಬಾಸ್ ಮನೆಯಲ್ಲಿ ಹೀರೋನೂ ಆಗ್ಲಿಲ್ಲ, ವಿಲನ್ನೂ ಆಗ್ಲಿಲ್ಲ. ಕೊನೆ ಪಕ್ಷ ಕಾಮಿಡಿಯನ್ನಾದ್ರೂ ಆದ್ರ ಅದು ಇಲ್ಲ, ಜೋಕರ್ ಆಗಿ ಹೋದ್ರು. ಇದೇ ಈಗ ಸುಧಿ ಪಾಲಿಗೆ ಮುಳುವಾಗಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾ ಇದ್ದಂತೆ ಸುಧಿಗೆ ತಾನ್ ತಪ್ಪು ಮಾಡಿದ್ದು ಎಲ್ಲಿ ಅನ್ನೋ ಅರಿವಾಗಿದೆ. ಅದರಲ್ಲೂ ಕಾಕ್ರೋಚ್ ಸುಧಿ ಪತ್ನಿಯೇ ತನ್ನ ಗಂಡ ಸೋಲೋದಕ್ಕೆ ಕಾರಣ ಏನು ಅನ್ನೋದನ್ನ ಇಡೀ ಕರ್ನಾಟಕದ ಮುಂದೆ ಬಿಚ್ಚಿಟ್ಟಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಅದೇನೋ ಗೊತ್ತಿಲ್ಲ, ಕಾಕತಾಳೀಯವೋ ಅದೂ ಗೊತ್ತಿಲ್ಲ. ಈ ಬಾರಿಯ ಬಿಗ್ ಬಾಸ್ನಲ್ಲಿ ಅಶ್ವಿನಿ ಹಾಗೂ ಜಾಹ್ನವಿಯ ಸಂಘದಲ್ಲಿದ್ದವರೆಲ್ಲ ಬಿಗ್ ಬಾಸ್ ನೋಡೋರ ದೃಷ್ಟಿಯಲ್ಲಿ ವಿಲನ್ ಆಗ್ತಾ ಇದ್ದಾರೆ. ಇವ್ರ ಜೊತೆ ಆಟಕ್ಕಿಳಿದವರನ್ನೆಲ್ಲ ಬಿಗ್ ಬಾಸ್ ನೋಡುಗರು ಫುಲ್ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಅಂಥವರಲ್ಲಿ ಮೊದಲಿಗರೇ ಈ ಕಾಕ್ರೋಚ್ ಸುಧೀರ್ ತಾವು ಬಿಗ್ ಬಾಸ್ ಮನೆಗೆ ಯಾವ ಕಾರಣಕ್ಕೆ ಹೋಗಿದ್ದೆ ಅನ್ನೋದನ್ನೇ ಮರೆತು ಹೋಗಿದ್ರು. ಜಾಹ್ನವಿ ಮೇಡಮ್, ಅಶ್ವಿನಿ ಮೇಡಮ್ ಅನ್ನೋದ್ರಲ್ಲೇ 50 ದಿನ ಕಳೆದು ಬಿಟ್ರು. ಯಾವುದೇ ಟಾಸ್ಕ್ ಬರಲಿ, ಯಾವುದೇ ವಿಷಯ ಬರಲಿ, ಕಾಕ್ರೋಚ್ ಬಾಯಲ್ಲಿ ಬರ್ತಾ ಇದ್ದ ಹೆಸರು ಅಂದರೆ ಅದು ಜಾಹ್ನವಿ. ಎಲ್ಲದಕ್ಕೂ ಜಾಹ್ನವಿ ಅಂತಿದ್ದ ಕಾಕ್ರೋಚ್ ನೋಡೋರ ದೃಷ್ಟಿಯಲ್ಲಿ ಅಶ್ವಿನಿಗೆ ಬಕೆಟ್ ಹಿಡಿತಾ ಇದ್ದಾರಾ ಅನ್ನೋ ಥರ ಕಾಣಿಸೋದಕ್ಕೆ ಶುರುವಾಗಿದ್ರು. ಒಂದೇ ಒಂದು ದಿನವೂ ಅಶ್ವಿನಿಯವರ ವಿರುದ್ಧವಾಗಿ ನಿಲ್ಲಲಿಲ್ಲ. ಬರೀ ಅಶ್ವಿನಿ ಅಂತಲ್ಲ, ಬಿಗ್ ಬಾಸ್ ಮನೆಯಲ್ಲಿದ್ದ ಯಾರ ವಿರುದ್ಧವೂ ತಿರುಗಿ ಬೀಳೋ ಕೆಲಸ ಮಾಡಲಿಲ್ಲ. ಕೇವಲ ಗುಂಪಲ್ಲಿ ಗೋವಿಂದ ಆಗೋದಕ್ಕೆ ನೋಡ್ತಾ ಇದ್ರು. ಸುಧಿ ಒಬ್ಬ ಅದ್ಭುತ ಟ್ಯಾಲೆಂಟೆಡ್ ಪರ್ಸನ್. ಅವರಲ್ಲಿ ಕಾಮಿಡಿಯನ್ ಇದ್ದ, ಅವರಲ್ಲಿ ವಿಲನ್ ಇದ್ದ. ಎಲ್ಲಾ ಗುಣಗಳು ಅವರಲ್ಲಿ ಸಮ್ಮಿಲನವಾಗಿದ್ವು. ಆದರೆ ತಮ್ಮಲ್ಲಿದ್ದ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋದ್ರಲ್ಲಿ ಸೋತು ಹೋದ್ರು. ಅಶ್ವಿನಿ ಹಾಗೂ ಜಾಹ್ನವಿಯ ಸಂಘ ಸೇರ್ಕೊಂಡು ಅವರ ತಾಳಕ್ಕೆ ತಕ್ಕಂತೆ ಕುಣಿಯೋದಕ್ಕೆ ಶುರು ಮಾಡಿದ್ರು. ಅದರ ಪ್ರತಿಫಲವೇ ಇಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದು. ಬಿಗ್ ಬಾಸ್ನಿಂದ ಹೊರ ಹೋಗ್ತಾ ಇದ್ದಂತೆ ಸುಧೀರ್ಗೆ ತಾನೆಲ್ಲಿ ತಪ್ಪು ಮಾಡಿದೆ ಅನ್ನೋದರ ಅರಿವಾಗಿದೆ. ಅದರಲ್ಲೂ ಸುಧಿ ಅವರ ಪತ್ನಿ ಇಡೀ ಕರುನಾಡಿನ ಮುಂದೆ ಅಸಲಿ ವಿಷಯ ಬಿಚ್ಚಿಟ್ಟಿದ್ದಾರೆ. ಸುಧಿ ಇಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರ ಬರೋದಕ್ಕೆ ಅಶ್ವಿನಿ ಹಾಗೂ ಜಾಹ್ನವಿ ಕಾರಣ. ಅವರ ಸಂಘ ಬಿಟ್ಟಿದ್ರೆ ಇನ್ನೂ ಒಂದಿಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ತಾ ಇದ್ರು. ತಮ್ಮ ಪ್ರತಿಭೆ ಏನು ಅನ್ನೋದನ್ನ ತೋರಿಸ್ತಿದ್ರು. ಆದ್ರೆ ಅಶ್ವಿನಿ ಹಾಗೂ ಜಾಹ್ನವಿ ಸಂಘದಲ್ಲಿ ಇದ್ದಿದ್ರಿಂದ ಬಿಗ್ ಬಾಸ್ನಿಂದ ಹೊರ ಬಂದ್ರು ಅಂತ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ. ಇದೇ ಮಾತನ್ನ ಕಿಚ್ಚ ಸುದೀಪ್ ಮುಂದೆಯೂ ಬಿಗ್ ಬಾಸ್ ವೇದಿಕೆಯಲ್ಲೇ ಹೇಳಿದ್ರು. ಆತ್ಮೀಯರೇ, ಬಿಗ್ ಬಾಸ್ನಿಂದ ಹೊರ ಬಂದಿರೋ ಸುಧಿಗೆ ತಾವು ಏನೆಲ್ಲ ತಪ್ಪು ಮಾಡಿದ್ರು ಅನ್ನೋದರ ಅರಿವಾಗಿದೆ. ಆದ್ರೆ ಏನ್ ಮಾಡೋದು, ಕಾಲ ಮೀರಿ ಹೋಗಿದೆ. ನನಗೆ ಸಿಕ್ಕ ಅದ್ಭುತ ಅವಕಾಶವನ್ನ ಇಷ್ಟು ಬೇಗ ಹಾಳು ಮಾಡ್ಕೊಳ್ಳಲ್ಲ ಅನ್ನೋ ನೋವಿದೆ. ಆದ್ರೆ ಏನ್ ಮಾಡೋದು, ಅವಕಾಶ ಅನ್ನೋದೇ ಹಾಗೆ. ಒಮ್ಮೆ ಸಿಕ್ಕ ಅವಕಾಶ ಮತ್ತೆ ಸಿಗೋದಿಲ್ಲ. ಸಿಕ್ಕಾಗ್ಲೇ ಎಲ್ಲವನ್ನ ಬಾಚ್ಕೋಬೇಕು. ಸುಧಿ ಇವತ್ತು ಬಿಗ್ ಬಾಸ್ನಿಂದ ಹೊರ ಹೋಗಿದ್ದಕ್ಕೆ ಅಶ್ವಿನಿ ಹಾಗೂ ಜಾಹ್ನವಿಯೇ ಕಾರಣ ಅನ್ನೋ ವಾದವನ್ನ ಎಷ್ಟು ಜನ ಒಪ್ತೀರಾ? ಈ ಬಗ್ಗೆ ನಿಮ್ಮ ಕಮೆಂಟ್ ಏನು ಅನ್ನೋದನ್ನ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.